ಲಾಜರ ಎದ್ದು ಹೊರಗಡೆ ಬಾ ಎಂಬುದಾಗಿ ಯೇಸು ಸ್ವಾಮಿ ಆಜ್ಞೆ ಮಾಡಿದಾಗ ಲಾಜರನ ಕೊಳೆತು ಹೋದಂತಹ ದೇಹ ಮಾತನಾಡಲಿಕ್ಕೆ ಪ್ರಾರಂಭಿಸಿತು. ಆತನ ಮೂಳೆ ಮಾಂಸಖಂಡಗಳು ಯಥಾಸ್ಥಿತಿಗೆ ಬಂತು. ಕಾರಣ ಆ ಸಮಾಧಿ ಒಳಗಡೆಗೆ ಹೋದಂತ ವಾಕ್ಯ ಪರಲೋಕದ ಏಸು ಆಗಿದ್ರು. ಅದೇ ಏಸು ಈ ಆವರಣದಲ್ಲಿದ್ದಾರೆ. ನೀನು ನಂಬುವುದಾದರೆ ಈ ಕ್ಷಣ ಅದ್ಭುತ ಸಂಭವಿಸುತ್ತದೆ. ನಿನ್ನ ಒಳಗಡೆ ಯೇಸುವಿನ ಶಕ್ತಿ ಇದೆ. ಈ ಲೋಕದ ಶಕ್ತಿ ಅಲ್ಲ, ಪಾಪದ ಶಕ್ತಿ ಅಲ್ಲ, ಆದಾಮನ ಸ್ವಭಾವ ಅಲ್ಲ, ಸೈತಾನನ ಸ್ವಭಾವ ಅಲ್ಲ, ಪರಲೋಕದ ಸ್ವಭಾವ, ಯೇಸುವಿನ ಸ್ವಭಾವ. ಈ ಸ್ವಭಾವ ನಿನ್ನೊಳಗಡೆ ಇದೆ. ನಿನ್ನ ಹಾಗೆ ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತ ಮಾಡುವೆ. ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತ ಮಾಡುವೆ. ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತ ಮಾಡುವೆ. ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಹಾಗೆ ಯಾರು ಇಲ್ಲ. ಇಮ್ಮಾನುವೇಲ್, ಇಮ್ಮಾನುವೇಲ್, ಇಮ್ಮಾನುವೇಲ್ ನನ್ನೊಂದಿಗಿರುವನು. ಇಮ್ಮಾನುವೇಲ್, ಇಮ್ಮಾನುವೇಲ್, ಇಮ್ಮಾನುವೇಲ್ ನನ್ನೊಂದಿಗಿರುವನು. ಸ್ಪರ್ಶಿಸು, ನನ್ನ ಸ್ಪರ್ಶಿಸು, ನಿಮ್ಮ ಅಗ್ನಿಯಿಂದ ನನ್ನ ಸ್ಪರ್ಶಿಸು. ನನ್ನ ಒಳಗಡೆಗೆ ಜೀವಿಸುತ್ತಿರುವ ಶಕ್ತಿ ಯೇಸುವಿನ ಶಕ್ತಿ. ನನ್ನ ಸ್ಪರ್ಶಿಸು. ಹೌದು, ಎಸ್, ನಾನು ನೂತನ ವ್ಯಕ್ತಿ. ನಾನು ಹಳೆಯ ವ್ಯಕ್ತಿ ಅಲ್ಲ. ನಾನು ಈ ದಿನ ಹಳೆಯ ವ್ಯಕ್ತಿಯಾಗಿ ಬಂದಿದ್ದೆ, ಆದರೆ ಈಗ ನೂತನ ವ್ಯಕ್ತಿಯಾಗಿ ಮಾರ್ಪಟ್ಟಿದ್ದೇನೆ. ನೀವು ನಂಬುವುದಾದರೆ ಈಗ ಪರಿಶುದ್ಧಾತ್ಮರು ಈ ಆಲಯದಲ್ಲಿ, ಈ ಆವರಣದಲ್ಲಿ ನಿನ್ನನ್ನು ಸ್ಪರ್ಶಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಆಕಾಶವು ತೆರೆಯಲಿ, ಮಹಿಮೆ ಇಳಿಯಲಿ, ಶಕ್ತಿಯು ತುಂಬಲಿ, ನನ್ನ ಸ್ಪರ್ಶಿಸು.